ಧರ್ಮಸ್ಥಳ ಹೆಣಹೂತ ಪ್ರಕರಣದ ಅತಿ ದೊಡ್ಡ ಸುದ್ದಿ ಮತ್ತು ಮಹತ್ವದ ಮಾಹಿತಿ. 20 ಅಧಿಕಾರಿಗಳ ತಂಡ ಅಂತಿಮಗೊಳಿಸಿದ ಪೊಲೀಸ್ ಇಲಾಖೆ. ಡಾಕ್ಟರ್ ಪ್ರಣವ್ ಮೊಹಾಂತಿ ತಂಡಕ್ಕೆ 20 ಅಧಿಕಾರಿಗಳ ನಿಯೋಜನೆಗೊಂಡಿದೆ. SP1, ಡಿವೈಎಸ್ಪಿ 2, ಪೊಲೀಸ್ ಇನ್ಸ್ಪೆಕ್ಟರ್ 5, ಸಬ್ ಇನ್ಸ್ಪೆಕ್ಟರ್ 5, PSI 2, ಹೆಡ್ ಕಾನ್ಸ್ಟೇಬಲ್ ಒಟ್ಟು 20 ಅಧಿಕಾರಿಗಳನ್ನ SITಗೆ ನಿಯೋಜನೆಗೊಳಿಸಿರುವಂತಹ SIT ಧರ್ಮಸ್ಥಳ ಪ್ರಕರಣದ ತನಿಖೆ ಇನ್ನು ಚುರುಕುಗೊಳ್ಳುತ್ತೆ. 20 ಅಧಿಕಾರಿಗಳ ತಂಡ ಅಂತಿಮಗೊಳಿಸಿದ ಪೊಲೀಸ್ ಇಲಾಖೆ ಡಾಕ್ಟರ್ ಪ್ರಣವ್ ಮೊಹಾಂತಿ ಅವರ ನೇತೃತ್ವದಲ್ಲಿ SIT ತಂಡ ರಚನೆಗೊಂಡಿದೆ. SIT ರಚನೆಗೊಳ್ಳಬೇಕು ಎನ್ನುವಂತಹ ಬಹುದೊಡ್ಡ ಒತ್ತಡದ ನಡುವೆ ಸರ್ಕಾರ SIT ನಿಯೋಜನೆ ಮಾಡಿತು. ಅದಾದ ನಂತರ SIT ತಂಡಕ್ಕೆ ಆಯ್ಕೆ ಮಾಡಿಕೊಳ್ಳಲಾದ ಉನ್ನತ ಹುದ್ದೆಯ ಅಧಿಕಾರಿಗಳು ಒಂದಿಬ್ಬರು ನಿರುತ್ಸಾಹ ತೋರ್ತಾ ಇದ್ದಾರೆ ಅನ್ನೋ ಚರ್ಚೆಗಳು ಕೂಡ ರಾಜ್ಯದಲ್ಲಿ ಜೋರಾಗಿತ್ತು. ಅದಾದ ನಂತರ ಸ್ವತಃ ಗೃಹ ಸಚಿವರು ಒಂದು ಕ್ಲಾರಿಟಿಯನ್ನ ಕೊಟ್ಟರು. ಆ ತರಹದ ಯಾವುದೇ ನಿರ್ಧಾರವನ್ನ ಅಧಿಕಾರಿಗಳು ಮಾಡಿಲ್ಲ. SIT ರಚನೆಗೊಳ್ಳಲಿದೆ. SITಯಲ್ಲಿ ಯಾರನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆಯೋ ಅವರೇ ಮುಂದುವರಿಯುತ್ತಾರೆ ಎನ್ನುವಂತಹ ಅರ್ಥದಲ್ಲಿ ಕ್ಲಾರಿಟಿಯನ್ನು ಕೊಟ್ಟಿದ್ರು. ಅದರಂತೆಯೇ ಈಗ ಡಾಕ್ಟರ್ ಪ್ರಣವ್ ಮೊಹಾಂತಿ ತಂಡಕ್ಕೆ 20 ಅಧಿಕಾರಿಗಳ ನಿಯೋಜನೆಗೊಂಡಿದೆ. ಒಟ್ಟು 20 ಅಧಿಕಾರಿಗಳನ್ನ SITಗೆ ನಿಯೋಜನೆಗೊಳಿಸಿದ ಆದೇಶ. ಇನ್ನು ಈ SIT ತಂಡದಲ್ಲಿ ಯಾರ್ಯಾರು ಇರ್ತಾರೆ ಎನ್ನುವುದ್ರ ಬಗ್ಗೆ ನೋಡೋದಾದ್ರೆ ಡಾಕ್ಟರ್ ಮೊಹಾಂತಿ ತಂಡಕ್ಕೆ 20 ಅಧಿಕಾರಿಗಳು ಬರ್ತಾರೆ. SP ಒಬ್ಬರು, DYSP ಇಬ್ಬರು, ಪೊಲೀಸ್ ಇನ್ಸ್ಪೆಕ್ಟರ್ 5 ಜನ, ಇನ್ನು ಸಬ್ ಇನ್ಸ್ಪೆಕ್ಟರ್ 5, PSI 2, ಹೆಡ್ ಕಾನ್ಸ್ಟೇಬಲ್ 4 ಮಂದಿ, ಒಟ್ಟು 20 ಅಧಿಕಾರಿಗಳನ್ನ SITಗೆ ನಿಯೋಜನೆಗೊಳಿಸಿ ಆದೇಶವನ್ನ ಹೊರಡಿಸಲಾಗಿದೆ. ಸೊ ನೀವು ಗಮನಿಸ್ತಾ ಇದ್ದೀರಿ, ಸೈಮನ್ SP DCRE, AC ಲೋಕೇಶ್, DYSP ಉಡುಪಿ CAN ಮಂಜುನಾಥ್, DYSP ಹೀಗೆ. ಇನ್ನು ಮಂಜುನಾಥ್ ಪೊಲೀಸ್ ಇನ್ಸ್ಪೆಕ್ಟರ್, EC ಸಂಪತ್ ಇನ್ಸ್ಪೆಕ್ಟರ್, K ಕುಸುಮಧರ್ ಪೊಲೀಸ್ ಇನ್ಸ್ಪೆಕ್ಟರ್. ಇದು ಧರ್ಮಸ್ಥಳ SIT ಟೀಮ್ನಲ್ಲಿ ನಿಯೋಜನೆಗೊಂಡಿರತಕ್ಕಂಥ ಅಧಿಕಾರಿಗಳು. ಮಂಜುನಾಥ್ ಗೌಡ ಪೊಲೀಸ್ ಇನ್ಸ್ಪೆಕ್ಟರ್, PD ಪವಿತ್ರ ತೇಜ್ ಇನ್ಸ್ಪೆಕ್ಟರ್, ಕೋಕಿಲಾ ನಾಯಕ್ ಸಬ್ ಇನ್ಸ್ಪೆಕ್ಟರ್. ಇನ್ನು ಶಿವಶಂಕರ್ ಸಬ್ ಇನ್ಸ್ಪೆಕ್ಟರ್, ರಾಜ್ಕುಮಾರ್ ಉಕ್ಕಳ್ಳಿ ಸಬ್ ಇನ್ಸ್ಪೆಕ್ಟರ್, R ಸುಹಾಸ್ ಸಬ್ ಇನ್ಸ್ಪೆಕ್ಟರ್. ಇವರೆಲ್ಲರೂ ಕೂಡ SIT ತಂಡಕ್ಕೆ ನಿಯೋಜನೆಗೊಂಡವರು. ವಿನೋದ್ S ಕಾಳಪ್ಪನವರ್ ಸಬ್ ಇನ್ಸ್ಪೆಕ್ಟರ್, J ಗುಣಪಾಲ್ PSI, ಸುಭಾಷ್ ಕಾಮತ್ ASI, ಹರೀಶ್ ಬಾಬು ಹೆಡ್ ಕಾನ್ಸ್ಟೇಬಲ್, ಪ್ರಕಾಶ್ ಹೆಡ್ ಕಾನ್ಸ್ಟೇಬಲ್, ನಾಗರಾಜ್ ಹೆಡ್ ಕಾನ್ಸ್ಟೇಬಲ್, ಇನ್ನು ದೇವರಾಜ್ ಹೆಡ್ ಕಾನ್ಸ್ಟೇಬಲ್, CS ಸೈಮನ್, SP DCRE, AC ಲೋಕೇಶ್, DYSP ಉಡುಪಿ CAN, ಇನ್ನು ಮಂಜುನಾಥ್ DYSP ದಕ್ಷಿಣ ಕನ್ನಡ ಸೆಲ್. ಹೀಗೆ SIT ತಂಡ ರಚನೆಗೊಂಡಿದೆ. ಆ SIT ತಂಡಕ್ಕೆ ಮೊಹಾಂತ್ ಅವರ ನೇತೃತ್ವಗಳಿರ್ತವೆ. ಆ ತಂಡಕ್ಕೆ 20 ಸೆಲೆಕ್ಟೆಡ್ ಅಧಿಕಾರಿಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ವೆರಿ ಸೆಲೆಕ್ಟೆಡ್, ಪಿಕ್ ಮಾಡಲಾಗಿದೆ. ಸೆಲೆಕ್ಟೆಡ್ ಅಧಿಕಾರಿಗಳನ್ನ 20 ಅಧಿಕಾರಿಗಳು SIT ತಂಡಕ್ಕೆ ನಿಯೋಜನೆಗೊಂಡಿರುವಂತಹದ್ದು. ಅದು ಯಾವ ಆಧಾರದಲ್ಲಿ ಆಯ್ಕೆ ಮಾಡಿಕೊಂಡಿರ್ತಾರೋ ಅದು SIT ಟೀಮಿನ ಇಂಟರ್ನಲ್ ಮ್ಯಾಟರ್. ಒಂದೊಂದು ಅಧಿಕಾರಿಗಳನ್ನ ಇಷ್ಟಿಷ್ಟು ಸಂಖ್ಯೆ ಬೇಕು ಅಂತ ಹೇಳಿ ಆಯ್ಕೆ ಮಾಡಿಕೊಂಡಿರ್ತಾರೆ. ಸೊ ಇನ್ನು ತನಿಖೆ ಆಕ್ಟಿವ್ ಆಗುತ್ತೆ. ಈ ತಂಡ ಆ ತನಿಖೆಗೆ ಬೇಕಾದಂತಹ ಎಲ್ಲ ಪ್ರೈಮರಿ ಸಿದ್ಧತೆಗಳಲ್ಲಿ ಇದ್ದಾರೆ. ಇನ್ಯಾವ ಪ್ರಾಸೆಸ್ಗಳು ಬಾಕಿ ಇಲ್ಲ. SIT ಟೀಮ್ ರಚನೆಗೊಳ್ತು, ಅಧಿಕೃತ ಆದೇಶವೂ ಆಯಿತು, ಆ ಟೀಮಿಗೆ ಒಂದಷ್ಟು ಅಧಿಕಾರಿಗಳ ನೇಮಕವೂ ಆಯಿತು. ಇನ್ನಾಗಬೇಕಾಗಿರೋದು ತನಿಖೆ, ಇನ್ವೆಸ್ಟಿಗೇಷನ್. ಆ ಇನ್ವೆಸ್ಟಿಗೇಷನ್ ಆಕ್ಟಿವ್ ಆಗುತ್ತೆ. ಈವರೆಗೂ SIT ತಂಡ ರಚನೆ ಮಾಡಿ ಅನ್ನೋ ಒತ್ತಡ ಇತ್ತು. ಅದಾದ ನಂತರ ಪ್ರಾಮಾಣಿಕ ಮತ್ತು ಖಡಕ್ ಅಧಿಕಾರಿಗಳನ್ನೇ ಅವರು ಅದಕ್ಕೆ ನೇಮಕ ಮಾಡಿ ಅನ್ನೋ ಒತ್ತಡ ಇತ್ತು. ಈಗ ಏನು ಒತ್ತಡ ಅಂತ ಹೇಳಿದ್ರೆ ತನಿಖೆ ಆಕ್ಟಿವ್ ಮಾಡಿಸಿ, ಅಖಾಡಕ್ಕಿಳಿಲಿ, ತನಿಖೆ ಮಾಡಲಿ,
ತಲೆಬುರುಡೆ ಹೊರಗೆ ತೆಗಿಲಿ, ಸಾಕ್ಷಿದಾರನನ್ನು ಕರ್ಕೊಂಡು ಹೋಗಲಿ. ನೀವು ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ ಆಯ್ಕೆ ಅಧಿಕಾರಿಗಳನ್ನ ನಿಯೋಜನೆ ಮಾಡಲಾಗಿದೆ. ಹರೀಶ್ ಬಾಬು ಹೆಡ್ ಕಾನ್ಸ್ಟೇಬಲ್, ಪ್ರಕಾಶ್ ಹೆಡ್ ಕಾನ್ಸ್ಟೇಬಲ್, ನಾಗರಾಜ್ ಹೆಡ್ ಕಾನ್ಸ್ಟೇಬಲ್, ದೇವರಾಜ್ ಹೆಡ್ ಕಾನ್ಸ್ಟೇಬಲ್, ಹೀಗೆ ಒಂದಷ್ಟು ಆಯ್ಕೆ ಅಧಿಕಾರಿಗಳು. ಇನ್ನು ಸೈಮನ್ ಎಸ್ಪಿ ಡಿಸಿಆರ್ಇ, ಇನ್ನು ಎಸಿ ಲೋಕೇಶ್, ಡಿವೈಎಸ್ಪಿ ಉಡುಪಿ ಸಿಎಎನ್ ಮಂಜುನಾಥ್, ಡಿವೈಎಸ್ಪಿ ದಕ್ಷಿಣ ಕನ್ನಡ. ಹಾಗೆ ಧರ್ಮಸ್ಥಳ ಎಸ್ಐಟಿ ಟೀಮಿಗೆ ಅಧಿಕಾರಿಗಳ ನೇಮಕ ಆಗಿದೆ. ಧರ್ಮಸ್ಥಳ ಪ್ರಕರಣದ ತನಿಖೆ ಎಸ್ಐಟಿ ಸಿದ್ಧತೆ, ಪೂರ್ಣ ಪ್ರಮಾಣದ ಎಸ್ಐಟಿ ತಂಡ ರಚನೆ ಹಿನ್ನೆಲೆ ಶೀಘ್ರವೇ ಧರ್ಮಸ್ಥಳಕ್ಕೆ ಭೇಟಿ ನೀಡಲಿರುವ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಧರ್ಮಸ್ಥಳ ಠಾಣೆಗೆ ಎಸ್ಐಟಿ ತಂಡ ಭೇಟಿ ನೀಡಲಿದೆ. ಮೊದಲು ಹೋಗೋದು ಪೊಲೀಸ್ ಸ್ಟೇಷನ್ಗೆ. ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾದ ಪ್ರಕರಣಕ್ಕೆ ಪ್ರಾಥಮಿಕ ಮಾಹಿತಿಯನ್ನ ಸಂಗ್ರಹಿಸಲಿದೆ. ದೂರುದಾರನನ್ನ ಕರೆದು ವಿಚಾರಣೆ ನಡೆಸಲಿರುವಂತಹ ಎಸ್ಐಟಿ ತಂಡ. ದೂರುದಾರ ಹೇಳುವ ಜಾಗದಲ್ಲಿ ಶವಗಳನ್ನ ಹೊರತೆಗೆಯುವ ಪ್ರಕ್ರಿಯೆಯು ಆರಂಭ ಆಗಲಿದೆ. ದೂರುದಾರ ಹೇಳಿರುವ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ದಾಖಲೆಗಳ ಸಂಗ್ರಹ ನಡೆಯುತ್ತೆ. ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರುವ ಆ ನಿರ್ದಿಷ್ಟ ಪ್ರಕರಣಗಳ ಬಗ್ಗೆ ಮಾಹಿತಿ ಸಂಗ್ರಹ ಆಗುತ್ತೆ. ಧರ್ಮಸ್ಥಳ ಪ್ರಕರಣದ ತನಿಖೆ ಎಸ್ಐಟಿ ಈಗ ಸಕಲ ಸಿದ್ಧತೆಯಲ್ಲಿದೆ. ಪೂರ್ಣ ಪ್ರಮಾಣದ ಎಸ್ಐಟಿ ರಚನೆ ಆಯ್ತಾ ಅಂತ ಕೇಳಿದ್ರೆ ಆಗಿದೆ. ಅಧಿಕಾರಿಗಳ ನೇಮಕ ಆಯ್ತಾ ಅಂತ ಕೇಳಿದ್ರೆ ಅದು ಆಗಿದೆ. ಇನ್ನು ಬಾಕಿ ಇರೋದು ತನಿಖೆ. ಹಾಗಾದ್ರೆ ತನಿಖೆಯ ಪ್ರಥಮ ಹೆಜ್ಜೆ ಹೆಂಗಿರುತ್ತೆ? ಮೊದಲು ಎಸ್ಐಟಿ ತಂಡ ಧರ್ಮಸ್ಥಳಕ್ಕೆ ಹೋಗುತ್ತೆ. ಆ ಧರ್ಮಸ್ಥಳದ ಪೊಲೀಸ್ ಠಾಣೆಗೆ ಹೋಗುತ್ತೆ, ಭೇಟಿ ಕೊಡುತ್ತೆ. ದೂರು ಕೊಟ್ಟಿರುವ ದೂರುದಾರನ ಪ್ರಾಥಮಿಕ ಹಿನ್ನೆಲೆ, ಆ ಪ್ರೋಸೆಸ್ ಮುಂದುವರಿಯುತ್ತೆ. ದೂರುದಾರ ಹೇಳುವ ಜಾಗಕ್ಕೆ ಆತನನ್ನ ಮೊದಲು ಕರೆಸಲಾಗುತ್ತೆ. ಕರೆದು ಒಂದು ಸುತ್ತಿನ ಚರ್ಚೆಯ ನಂತರ ಆತ ಹೇಳಿದ ಜಾಗಕ್ಕೆ ಕರ್ಕೊಂಡು ಹೋಗಲಾಗುತ್ತೆ. ಸೊ ಎಸ್ಐಟಿ ತಂಡ ಇನ್ನು ಆಕ್ಟಿವ್ ಆಗುತ್ತೆ. ತನಿಖೆಯು ಕೂಡ ಪ್ರಾರಂಭಗೊಳ್ಳುತ್ತೆ. ಈಗಾಗಲೇ ದೂರು ಕೊಟ್ಟಿರ್ತಕ್ಕಂತಹ ದೂರುದಾರ ಆತನ ಮನವಿಯಂತೆ ಇನ್ನು ಕಾನೂನಿನ ಪ್ರಕ್ರಿಯೆ ಆರಂಭಗೊಳ್ಳುವುದೊಂದು ಬಾಕಿ. ಧರ್ಮಸ್ಥಳ ಪ್ರಕರಣದ ತನಿಖೆಗೆ ಎಸ್ಐಟಿ ಎಲ್ಲ ಸಕಲ ಸಿದ್ಧತೆಯಲ್ಲಿದೆ. ಪೂರ್ಣ ಪ್ರಮಾಣದ ಎಸ್ಐಟಿ ತಂಡ ರಚನೆ ಕೂಡ ಆಗಿದೆ. ಅದರ ಹಿನ್ನೆಲೆಯಲ್ಲಿ ಶೀಘ್ರವೇ ಧರ್ಮಸ್ಥಳ ಭೇಟಿ ನೀಡಲಿರುವ ಎಸ್ಐಟಿ ತಂಡ, ಇನ್ನು ಧರ್ಮಸ್ಥಳ ಠಾಣೆಗೆ ಎಸ್ಐಟಿ ತಂಡ ಭೇಟಿ ನೀಡಲಿದೆ. ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾದ ಪ್ರಕರಣಕ್ಕೆ ಪ್ರಾಥಮಿಕ ಮಾಹಿತಿಯನ್ನು ಸಂಗ್ರಹಿಸಲಿದೆ. ಇನ್ನು ಪ್ರೈಮರಿ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡುತ್ತೆ. ದೂರುದಾರನನ್ನ ಕರೆದು ವಿಚಾರಣೆ ನಡೆಸಲಿರುವಂತಹ ಎಸ್ಐಟಿ ತಂಡ ದೂರುದಾರ ಹೇಳುವ ಜಾಗದಲ್ಲಿ ಶವಗಳನ್ನು ಹೊರತೆಗೆಯುವ ಪ್ರಕ್ರಿಯೆಯು ಕೂಡ ಆರಂಭಗೊಳ್ಳಲಿದೆ.